ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗು ಸ್ವಲ್ಪ ಸ್ಪೆಷಲ್ ಇದೆ. ಆಸ್ ಯು ಕ್ಯಾನ್ ಸಿ, ನಾನು ನಮ್ಮ ಸುತ್ತಮುತ್ತ ಇದ್ದಿದ್ದ ಗ್ರೀನ್ ಹಿಲ್ಸ್, ದಟ್ ಈಸ್ ನಮ್ಮ ದೇವರಾಯನದುರ್ಗದ ಡಿ ಹಿಲ್ಸ್ ಬಗ್ಗೆ ಮಾತಾಡ್ತಿರೋದು. ವೀಕೆಂಡ್ ಆಗಲಿ ಅಥವಾ ಇಲ್ಲಿ ಯಾರೇ ಸಂಬಂಧಿಕರು ಬಂದಾಗಲಿ ನಾವು ಡಿ ಹಿಲ್ಸ್ ತೋರ್ಸಕ್ಕಂತ ಅವ್ರಿಗೆ ಹೋಗ್ತೀವಿ. ಬಟ್ ಆ ಸುಂದರ ಅದ್ಭುತವಾದ ನೇಚರ್ನ ಎಂಜಾಯ್ ಮಾಡ್ತಾ ಮಾಡ್ತಾ ನಾವೊಂದು ತಪ್ಪು ಕೆಲಸ ಮಾಡ್ತೀವಿ, ದಟ್ ಈಸ್ ಡಂಪಿಂಗ್ ಆಲ್ ಪ್ಲಾಸ್ಟಿಕ್ ವೇಸ್ಟ್ ಓವರ್ ದೇರ್. ತುಮಕೂರಿನ ನಾಗರಿಕರೇ ಅಲ್ಲ, ಬಟ್ ನಮ್ ಸುತ್ತಮುತ್ತ ಇರುವ ಜಾಗಗಳಿಂದ ರಿಕ್ರಿಯೇಷನ್ಗಂತ ಜನ ಬಂದು ನಮ್ ಡಿ ಹಿಲ್ಸ್ ನ, ನಮ್ ದೇವರಾಯನದುರ್ಗನ ಹಾಳು ಮಾಡಿ ಹೋಗ್ತಿದ್ದಾರೆ. ಸೊ ನಮ್ ತುಮಕೂರಿನ ಶ್ವಾಸಕೋಶದಿಂದ ಆದಷ್ಟು ಕಂಟ್ಯಾಮಿನೇಟೆಡ್ ಪ್ರಾಡಕ್ಟ್ಸ್ ನ ಆಚೆ ಹಾಕೋಣ ಅಂತ ಸ್ಯಾಟ್ ಹಾಗೂ ವಾರ್ಕೋ ಇಂಡಿಯಾ ಕಡೆಯಿಂದ ಇನಿಷಿಯೇಟಿವ್ ಆಗಿ ತಗೊಂಡ ಪ್ಲಾಸ್ಟಿಕ್ ಕ್ಲೀನಿಕ್ ಡ್ರೈವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಂತ ನಾನು ಬೆಳಗ್ಗೆದ್ದು ಗಾಡಿಲಿ ಹೋದೆ. ಆಸ್ ಸೂನ್ ಆಸ್ ಐ ರೀಚ್ಡ್, ಪಾರ್ಕಿಂಗ್ ಸ್ಪೇಸ್ ಇಂದಾನೆ ನೋಡಿದೆ ಎಷ್ಟು ಜನ ಯೂತ್ಸ್ ಪಾರ್ಟಿಸಿಪೇಟ್ ಮಾಡಕ್ಕಂತ ನಿಂತಿದ್ರು. ಅವರು ತಿಂಡಿ ಕೂಡ ಪ್ರೊವೈಡ್ ಮಾಡಿದ್ರು. ಸೊ ಆರಾಮಾಗಿ ತಿಂಡಿ ತಿನ್ಕೊಂಡು ಈ ಇನಿಷಿಯೇಟಿವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ನಾನು ಹೊರಟೆ. ಬೈ ದ ಟೈಮ್ ವಿ ವಾಚ್ ವಾಟ್ ವಾಸ್ ಗಿವನ್ ಫಾರ್ ಟಿಫನ್, ನಾನು ಸ್ವಲ್ಪ ಸ್ಟ್ಯಾಟ್ಸ್ನ ಹೇಳ್ತೀನಿ. ಟೋಟಲ್ ಆಗಿ ಆಲ್ಮೋಸ್ಟ್ 400+ ವಾಲಂಟಿಯರ್ಸ್ ಹಾಗೂ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಈ ಕ್ಲೀನಪ್ ಡ್ರೈವ್ ಅಲ್ಲಿ. This would not be possible without the help of 91+ active volunteers from SAT and also Warco group. ಇಷ್ಟು ಸಂಖ್ಯೆಯಲ್ಲಿ ಜನಾಗಿ ನೋಡಿಕೊಂಡು, ಅದು ಇಷ್ಟು ಬೆಳಗ್ಗೆ ಐ ನಾಟ್ ಓನ್ಲಿ ಫೆಲ್ಟ್ ಹ್ಯಾಪಿ ಬಟ್ ಆಲ್ಸೋ ಪ್ರೌಡ್ ಅಬೌಟ್ ದ ಇನಿಷಿಯೇಟಿವ್ ಆ್ಯಂಡ್ ಬೀಯಿಂಗ್ ಸಿಟಿಸನ್ ಆಫ್ ತುಮಕೂರು. ಈ ಡ್ರೈವಲ್ಲಿ ಯೂತೇ ಅಲ್ಲ, ಚಿಕ್ಕ ಮಕ್ಕಳು, ದೊಡ್ಡವರು, ಅಂಕಲ್, ಆಂಟಿ, ಫ್ಯಾಮಿಲಿ ಸಮೇತ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಈ ಡ್ರೈವಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಫ್ರೀ ಪಿಕಪ್ ಇತ್ತು. ದಟ್ ಈಸ್ ಒನ್ ಫ್ರಮ್ ಬಟ್ವಾಡಿ ಆ್ಯಂಡ್ ಅದರ್ ಫ್ರಮ್ ಸಿದ್ಧಗಂಗಾ ಮಠ. ಅರೌಂಡ್ 6:30 ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿತ್ತು, ಫಾಲೋಡ್ ಬೈ ಟಿಫನ್ ವಿಚ್ ವಾಸ್ ಗಿವನ್ ಫಾರ್ ಎವ್ರಿ ಒನ್ ಹೂ ಪಾರ್ಟಿಸಿಪೇಟೆಡ್. ಅದಾದ ತಕ್ಷಣವೇ ಇನಾಗ್ರಲ್ ಆಫ್ ದ ಇವೆಂಟ್ ಆಯಿತು, ವೇರ್ ಇನ್ ಆರ್ ಎಫ್ ಒ ಆ್ಯಂಡ್ ಆಲ್ಸೋ ಬೇರೆ ಟೀಮ್ ಮೆಂಬರ್ಸ್ ಫ್ರಮ್ ವಾರ್ಕೋ ಇರಲಿ ಅಥವಾ ಬೇರೆ ಸ್ಪಾನ್ಸರ್ಸ್ ಇರಲಿ ಬಂದು ಇನಾಗ್ರೇಟ್ ಮಾಡಿದ್ರು. ಪೋಸ್ಟ್ ದಟ್ ಟೀಮ್ಸಲ್ಲಿ ಡಿವೈಡ್ ಮಾಡಿಕೊಂಡು ಆ ಟೀಮ್ಸ್ಗೆ ಒಬ್ಬೊಬ್ರು ವಾಲಂಟಿಯರ್ ಫ್ರಮ್ ಸ್ಯಾಟ್ ಆ್ಯಂಡ್ ವಾರ್ಕೋ ಅಸೈನ್ ಮಾಡಿಕೊಂಡು ನಮ್ಮ ಟೀಮ್ಸ್ ಜೊತೆಗೆ ನಾವೆಲ್ಲ ಹೊಟ್ವಿ ನಮ್ಮ ಪ್ಲೇಸಿಗೆ. ನನಗೆ ಗ್ರೂಪ್ ಐ ಅಸೈನ್ ಆಗಿತ್ತು. ಸೊ ನನ್ನ ಗ್ರೂಪಲ್ಲಿ ಆಲ್ಮೋಸ್ಟ್ 18 to 20 ಮೆಂಬರ್ಸ್ ಇದ್ದರು, ಫ್ರಮ್ ಚಿಲ್ಡ್ರನ್ಸ್ ಟಿಲ್ ಅಡಲ್ಟ್ಸ್. ಸೊ ಅವ್ರ ಜೊತೆ ನಾನು ಹೊರಟೆ ಇನ್ ಆರ್ಡರ್ ಟು ಕಲೆಕ್ಟ್ ಪ್ಲಾಸ್ಟಿಕ್ ಆ್ಯಂಡ್ ಆಲ್ಸೋ ಅದರ್ ವೇಸ್ಟ್ ಪ್ರಾಡಕ್ಟ್ಸ್ ಡಂಪ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಓವರ್ ದ ಲ್ಯಾಂಡ್ ಆಫ್ ದೇವರಾಯನದುರ್ಗ. ಇದೆಲ್ಲ ಮಾಡಬೇಕಾದ್ರೆ ನಂಗೆ ಈ ಕ್ವೆಶನ್ ಯಾವಾಗಲೂ ನನ್ನ ತಲೆಗೆ ಹಿಟ್ಟಾಗ್ತಿತ್ತು, ವೈ ಆರ್ ವಿ ಈವನ್ ಸ್ಪಾಯ್ಲಿಂಗ್ ಆರ್ ಸರೌಂಡಿಂಗ್ಸ್? ಎಷ್ಟು ಅದ್ಭುತ, ಎಷ್ಟು ಬ್ಯೂಟಿಫುಲ್ ಆಗಿರೋ ಗಾಡ್ ಗಿವನ್ ಗಿಫ್ಟ್ನ ನಾವು ಯಾಕೆ ಹಾಳು ಮಾಡ್ತಿದ್ದೀವಿ? ಆ್ಯಕ್ಚುಲಿ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಬೇಕಾದ್ರೆ ಐ ಕೇಮ್ ಅಕ್ರಾಸ್ ಸೋ ಮೆನಿ ಅದರ್ ಥಿಂಗ್ಸ್ ಲೈಕ್ ಬಿಯರ್ ಬಾಟಲ್ಸ್ ಇರಲಿ, ಕಾಂಡಮ್ ಪ್ಯಾಕೆಟ್ಸ್ ಇರಲಿ ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಇರಲಿ, ಡೈಪರ್ಸ್ ಇರಲಿ, ಪ್ಲಾಸ್ಟಿಕ್ ಕ್ಯಾಪ್ಸು, ಬಾಟಲ್ಸು, ಕವರ್ಸು, ಗ್ಲಾಸಸ್ಸು, ಸೋ ಮೆನಿ ಸ್ಟಫ್. ದ ಮೋಸ್ಟ್ ಕಾಮನ್ ಥಿಂಗ್ ವಾಟ್ ಐ ಅಬ್ಸರ್ವ್ ವಾಸ್ ಕ್ಯಾಪ್ಸ್ಗಳು. ವಾಟರ್ ಬಾಟಲಿನ ಕ್ಯಾಪ್ಸ್ ತುಂಬ ಜಾಸ್ತಿ ಇದ್ವು. ಇಷ್ಟು ಬ್ಯೂಟಿಫುಲ್ ಆಗಿರುವ ನಮ್ಮ ದೇವರಾಯನದುರ್ಗನ ನಾವು ಯಾಕೆ ಹಾಳು ಮಾಡ್ತಿದ್ದೀವಿ ಅಂತ ಈ ಪ್ರಶ್ನೆ ತಿರ್ಗಾ ನನ್ನ ಮೈಂಡಲ್ಲಿ ರಿಪೀಟ್ ಆಗ್ತಿತ್ತು. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ವಾಸ್, ಅಲ್ಲಿ ಬಂದು ಜನ ಕುಡಿತಾರೆ, ಕುಡಿದ್ಬಿಟ್ಟು ಬಾಟಲ್ಸ್ನ ಹೊಡೆದಾಕ್ ಹೋಗ್ತಾರೆ. ಆ ಹೊಡೆದೋಗಿರೋ ಬಾಟಲ್ನ ಎತ್ತಕ್ಕೆ ತುಂಬ ಕಷ್ಟಪಡಬೇಕು ಆ್ಯಕ್ಚುಲಿ. ಅನದರ್ ಗುಡ್ ಪಾರ್ಟ್ ಆಫ್ ದ ಡ್ರೈವ್ ವಾಸ್ ಸ್ಯಾಟ್ ವಾಲಂಟಿಯರ್ಸ್ ಅವಾಗ ಬಂದು ನಮಗೆ ಮಜ್ಜಿಗೆ ಇರಲಿ, ನೀರಿರಲಿ ಬಂದು ಕೊಟ್ಟು ಹೋಗ್ತಿದ್ರು, ಸೊ ದಟ್ ನಾವು ಹೈಡ್ರೇಟೆಡ್ ಆಗಿರಬೇಕು ಅಂತ. ಟೀಮ್ಸು ಸ್ವಲ್ಪ ಕಲೆಕ್ಷನ್ ಮುಗಿತಾ ಸ್ವಲ್ಪ ರೆಸ್ಟ್ ತೊಗೊಳಕ್ಕೂ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಎವ್ರಿ ಒನ್ ವಾಸ್ ಸೋ ಟಯರ್ಡ್ ಆಫ್ ವರ್ಕಿಂಗ್ ಹಾರ್ಡ್ ಫಾರ್ ಆಲ್ಮೋಸ್ಟ್ 2 to 3 hours ಆ್ಯಕ್ಚುಲಿ ಸ್ಪೀಕಿಂಗ್. ನೋಡ್ರಪ್ಪ, ಈ ಥರ ಯಾರು ಅರೇಂಜ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಲುಕ್ ಎಟ್ ದಿಸ್ ಕ್ರ್ಯಾಪ್. ಒಳಗಡೆ ನೀರಿದೆಯಾ, ಬಿಯರೇ ಇದೆಯಾ? ಬಿಯರೇ ಇದೆಯಾ? ಯಪ್ಪ ನೋಡ್ರಪ್ಪ. ದಿಸ್ ವಾಸ್ ದ ಹ್ಯೂಜ್ ಟ್ರೆಷರ್ ವಿ ಫೌಂಡ್ ನಿಯರ್ ದ ನ್ಯೂ IB ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಂದಿದ್ದೀವಿ. ಹಾಂ ಕರೆಕ್ಟು, ಥ್ಯಾಂಕ್ ಯು. ನಮ್ಮ ವಾಲಂಟಿಯರಲ್ಲಿ ಅವರು ತೋರಿಸ್ಬೇಕಲ್ಲ. ನಾವು ಈ ಥರ ಪೇಸಲ್ಲಿ ವರ್ಕ್ ಮಾಡ್ತಿರೋದು ನೋಡಿ ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಪಾರ್ಟಿ ಮಾಡುವ ಜನರು ತಾನಾಗೆ ಬಂದು ಅವ್ರ ಪ್ಲಾಸ್ಟಿಕ್ ವೇಸ್ಟ್ ಇರಲಿ, ಬಿಯರ್ ಬಾಟಲ್ಸ್ ಇರಲಿ ನಮಗೆ ಒಪ್ಸ್ಕೊಂಡು ಹೋದ್ರು, ಆಸ್ ಯು ಕುಡ್ ಹ್ಯಾವ್ ಸೀನ್ ಸಮ್ 30 seconds ago ಇನ್ ಮೈ ವಿಡಿಯೋ. ಸೊ ನಾನು ಮತ್ತು ನನ್ನ ಟೀಮ್ ಮೆಂಬರ್ಸು ಆಲ್ಮೋಸ್ಟ್ 15 bags ಆಫ್ ವೇಸ್ಟ್ನ ಕಲೆಕ್ಟ್ ಮಾಡಿದ್ವಿ.
ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಒಂದು ಪ್ಲೇಸಲ್ಲಿ ಹಾಕಿದ್ವಿ ಅಲ್ಲೇ. ಸೊ ಅದನ್ನ ಟ್ರ್ಯಾಕ್ಟರ್ ಪಿಕ್ ಮಾಡಕ್ಕೆ ಬರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ 3 hours ವರ್ಕ್ ಮಾಡಿಕೊಂಡು ತಿರ್ಗಾ ನಾವು ನಮ್ಮ ಮೇನ್ ಲೊಕೇಶನಿಗೆ ಬಂದ್ವಿ. ಎಲ್ಲ ಟೀಮ್ಸು ಒಂದೊಂದಾಗಿ ರಿಟರ್ನ್ ಬಂದು ಈ ಪ್ಲೇಸಿಗೆ ಬಂದ್ವು. ಎವ್ರಿ ಒನ್ ವರ್ ಲಿಟ್ರಲಿ ಟಯರ್ಡ್ ಆ್ಯಂಡ್ ಔಟ್ ಆಫ್ ಎನರ್ಜಿ, ಬಟ್ ಸ್ಟಿಲ್ ಈ ಎಂಥೂಸಿಯಾಸಮಿಂದ ಇಷ್ಟೊಂದೆಲ್ಲ ಕೆಲಸ ಮಾಡಿ ಬಂದ್ವಿ. ನಾನು ಒಂದಿಷ್ಟು ಕ್ವೆಶನ್ಸ್ನ ಪಾರ್ಟಿಸಿಪೆಂಟ್ಸಿಗೆ ಕೇಳೋಣ ಅಂತ ನನ್ನ ಮೈಕ್ ತೆಕ್ಕೊಂಡು ಐ ವೆಂಟ್ ಟು ದ ಪೀಪಲ್ ಟು ಆಸ್ಕ್. ಯಾ ಗೈಸ್, ನಾವು ಈವೆಂಟ್ ಮುಗಿಸ್ಕೊಂಡ್ವಿ, ವಾಲಂಟಿಯರ್ಸ್ ಹಾಗೂ ಪಾರ್ಟಿಸಿಪೆಂಟ್ಸಿಗೆ ಕೇಳ್ತಿದ್ದೀವಿ ಆಸ್ ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಯಾ ಮ್ಯಾಮ್, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಆ್ಯಂಡ್ ಸೇ. Yeah, I'm Sharanya. I'm from ಓಕೆ, ಚಿಲ್. I'm Sharanya. I'm from SIT. This is my first time in DD Hills actually, and I had a really good time. I had a very good team. I know most Which of them. was your team? Team K. Team K, okay. Team K rocked it. Oh, We okay. collected 10 bags. Bro. We collected 10 bags. Okay. And then we were full on energy from the very start till the very end. We even danced in the Super, yeah. okay. We were full high today on energy. So everyone asks and says about the best part. Say me something worst part which you had experienced today. First part, Anything. we found some weird stuff. Okay, We okay. found too weird. I can't even tell that right now. Okay, yeah. We found some really Got weird it, stuff. even I got it. Yeah, actually, yeah. We went we were so dedicated to clean the whole place, and we found real weird stuff. Okay. I didn't expect that. Okay. Your friends want to say something? Yeah, sure. Anyone? Quite tired, guys. Okay, chalo, thank you so much. Hey guys, we found a cute boy. ಇವ್ರ ಹತ್ರ ಕೇಳೋಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಹೇಳಿ ನೀವು. ನನ್ನ ಹೆಸರು ಯಶವಂತ್. ನಾನು 8th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಓಕೆ. GHPS ಪಾತ್ಕನಲ್ಲಿ ಹಾಂ. ಸ್ಕೂಲು. ಈ ಸಲ ಕಾಲೋನಿ ಸೇರ್ಬೇಕು. ಹೆಂಗನ್ಸ್ತು ಇವತ್ತು ಡ್ರೈವು? ತುಂಬಾ ಚೆನ್ನಾಗಿತ್ತು. ಫಸ್ಟ್ Okay. ಎಕ್ಸ್ಪೀರಿಯನ್ಸ್ ಇವತ್ತು. ಹಾಂ. ಏನೇನೆಲ್ಲ ಮಾಡಿದ್ರಿ ಹೇಳಿ ಒಂಚೂರು. ಅಲ್ಲಿ ಹತ್ತು ಕಡೆ ಅಲ್ಲಿ ಸೈಡು ಕಸ ಎಲ್ಲ ಇದ್ವಿ. ಓಕೆ. ಪ್ಲಾಸ್ಟಿಕ್ಕು, ಆಮೇಲೆ ವಾಟರ್ ಬಾಟಲ್ಸು, ಓಕೆ. ಆಮೇಲೆ ಗ್ಲಾಸು ಅವೆಲ್ಲ ಇದ್ವಿ. ಎಷ್ಟು ಗೋಣಿ ಚೀಲ ತುಂಬಿಸಿದ್ರಿ? ನಾವು ಎರಡು ಅದೇ 2.5. ಓ ಕೂಲ್ ಮ್ಯಾನ್, ನೈಸ್. ಹೈಫೈ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯಶ್ವಂತ್. ನಾವಿಲ್ಲಿ ನನ್ನ ಟೀಮ್ ಅವರು ಟೀಮ್ ಐ ಅವರು ಸಿಕ್ಕಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಟೋಟಲಿ ಎಕ್ಸ್ಪೀರಿಯನ್ಸ್ ಫಾರ್ ವೆರಿ ಗುಡ್. ನೆಕ್ಸ್ಟ್ ಡೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿರೋದು ಈ ತರ ಎಲ್ಲ ಕ್ಲೀನ್ ಮಾಡೋದು ಎಲ್ಲ. Okay. NSS ಇಂದ ನಮ್ಮ ಕಾಲೇಜಿಂದ ಬಂದಿರೋದು. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಪಾಯಿಂಟ್ಸಿಗೆ ಅಂತ ಬಂದ್ರಾ? ಪಾಯಿಂಟ್ಸ್ಗೆ ಅಂತೇನಿಲ್ಲ, ಆದ್ರೂ ಆಕ್ಚುಲಿ ನಮ್ ಹೇಳಿ. ಆಕ್ಚುಲಿ ಟೆಸ್ಟ್ ಎಲ್ಲ ಮುಗ್ದ್ಮೇಲೆ ಫುಲ್ ಎಕ್ಸಾಸ್ಟೆಡ್ ಆಗಿದ್ವಿ. ಗ್ರೀನರಿನ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಫಸ್ಟ್ ಮಾರ್ನಿಂಗ್ ವ್ಯೂ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಬೋರ್ ಆಯ್ತು. ಓಕೆ ಓಕೆ. ಸೊ It ಎಷ್ಟು was ಗೋಣಿ nice ಚೀಲ experience. ಕಲೆಕ್ಟ್ ಮಾಡಿದ್ರಿ ಹಂಗಾದ್ರೆ ನೀವು? ನಾವು 2 ಕಲೆಕ್ಟ್ ಮಾಡಿದ್ವಿ. ಅಂಡ್ ಆಸ್ ಅ ಟೀಮು? ಆಸ್ ಎ ಟೀಮ್ ಐ ಥಿಂಕ್ ಮೋರ್ ದೆನ್ 10 ಆಗಿರ್ಬೋದು. ಯಾವ ಟೀಮ್ ಇದ್ದವರು ನೀವು? ಈ ಈನಾ? ಓಕೆ, ಚಲೋ, ಥ್ಯಾಂಕ್ ಯು ಸೋ ಮಚ್. ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್? ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ನಾಗವೇಣಿ ಅಂತ. ಬಸ್ ವುಮೆನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬಸ್ ವುಮೆನಲ್ಲಿ ನಾವು ಮಂತ್ಲಿ ಒನ್ಸ್ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿರ್ತೀವಿ ಒಂದೊಂದು ತಾಲೂಕಲ್ಲಿ ಹೋಗಿ. ಬಟ್ ಈ ಥರ ನಾವು NYK ಇಂದ ಈ ಥರ ಚಾನ್ಸಸ್ ಸಿಕ್ತು. ಓಕೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದೆ ಯಾವ ಥರ ಮಾಡ್ಬೋದು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಎಲ್ಲ ಕಡೆನೂ ಪ್ಲಾಸ್ಟಿಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಈ ಥರ ಡೆಸ್ಟ್ರಾಯ್ ಮಾಡ್ತಿದ್ವಿ. ಬಟ್ ಇದೊಂಥರ ಕಲೆಕ್ಟ್ ಮಾಡಿ ಅದನ್ನು ಮುನ್ಸಿಪಾಲಿಟಿ ಆಫೀಸ್ಗೆ ಕೊಡೋದು ಅದೊಂದು ಡಿಫ್ರೆಂಟ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಾಯ್ ಸರ್. ಹಾಯ್. ಸ್ಯಾಟ್ ವಾಲಂಟಿಯರ್ ಆಗಿ ಹೆಂಗ್ ಅನ್ಸ್ತಿದೆ? ತುಂಬಾ ಪ್ರೌಡ್ ಅನಿಸ್ತಿದೆ. ಎಷ್ಟು ದಿವಸದಿಂದ ಇದ್ದೀರಿ? ಎಷ್ಟು ವರ್ಷದಿಂದ? ಲೈಕ್ ಇದು ಲಾಸ್ಟ್ 5 years ಇಂದ ಇದೆ ಈ ಗ್ರೂಪ್ ಇದು. ಓಕೆ. ಹೌ ಡು ಯು ಫೀಲ್ ಅಬೌಟ್ ದಿ ಇವೆಂಟ್ ಈಸ್ ನೈಸ್. ಓಕೆ. ವೆಲ್ ಡಿಸಿಪ್ಲಿನ್ಡ್, ವೆಲ್ ಆರ್ಗನೈಸ್ಡ್. ಓಕೆ ಓಕೆ. ನೀವೇನು ಪಾರ್ಟಿಸಿಪೇಟ್ ಮಾಡಿದ್ರಿ? ಆಸ್ ವಾಟ್ ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಇವೆಂಟ್? ಲೈಕ್ ಐ ಆಮ್ ದ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟರ್. ಓಕೆ ಓಕೆ. ಯಾವ ಟೀಮ್ ಮ್ಯಾನೇಜ್ ಮಾಡಿದ್ರಿ? ಲೈಕ್ ಓವರ್ ಎಲ್ಲ. ಓವರ್ ಆಲ್? ಓಕೆ ಓಕೆ ಓಕೆ. ಎನಿಥಿಂಗ್ ಯು ವಾಂಟ್ ಟು ಶೇರ್ ಆಡಿಯನ್ಸಿಗೆ? ಏನಾದರೂ ಹೇಳ್ತೀರಾ? ಎಲ್ಲರೂ ಕಸನ ಹೊರಗಡೆ ಹಾಕೋದಕ್ಕಿಂತ ನಿಮ್ಮಲ್ಲೇ ಸ್ಟೋರ್ ಮಾಡಿ, ಡಸ್ಟ್ಬಿನ್ಸ್ ಅಥವಾ ಬೇರೆ ಕಡೆ ಸೋಷಿಯಲ್ ಡಸ್ಟ್ಬಿನ್ಸಲ್ಲಿ ಡಂಪ್ ಮಾಡಿ. ಓಕೆ. ಸೇವ್ ಎನ್ವಿರಾನ್ಮೆಂಟ್, ಪರಿಸರ ಉಳಿಸಿದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಸೊ ಯು ವಿಲ್ ಬಿ ಫೈನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್, ನಿಮ್ಮ ಹೆಸರು?
ಹಾಯ್, ನನ್ನ ಹೆಸರು ನಾಗರಾಜ್ ಅಂತ. ವಾರ್ಕೋ ಸಂಸ್ಥೆಯಿಂದ ನಾವೆಲ್ಲ ಟೀಮ್ ಇಲ್ಲಿ ಇವತ್ತಿದ್ದೀವಿ. ಓಕೆ, ಸೊ ಈ ಕ್ಲೀನ್ ಅಪ್ ಡ್ರೈವ್ ಬಗ್ಗೆ ಹೆಂಗ್ ಅನ್ಸ್ತು ನಿಮ್ಗೆ, ಏನಾದ್ರು ಹೇಳ್ತೀರಾ? ತುಂಬ ಚೆನ್ನಾಗಿ ಅನಿಸ್ತು. ನಾವು ಒನ್ ಆಫ್ ದಿ ಕೋ ಆರ್ಗನೈಸರು SIT ಜೊತೆ. ಸೊ 2 years ಬ್ಯಾಕು ಮಾಡಿದ್ವಿ ಚಿಕ್ಕಬುದ್ದಿಯವರ ಒಂದು ಗೈಡೆನ್ಸಲ್ಲಿ. ಸೊ ಈ ಸಲನೂ ಚಿಕ್ಕಬುದ್ದಿಯವರ ಒಂದು ಗೈಡೆನ್ಸಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ವಾರ್ಕೋ ಮತ್ತು ಸ್ಯಾಟ್ ಸೇರಿ ಒಂದು ಫಂಕ್ಷನ್ನು ಎಲ್ಲ ವಾಲಂಟಿಯರ್ಸ್ ಜೊತೆಗೆ ಯಶಸ್ವಿಯಾಗಿ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ವಾಟ್ ವಾಸ್ ದ ಮೋಟೋ ಬಿಹೈಂಡ್ ದ ಡ್ರೈವ್? ಮೇನ್ ಮೋಟೋಸ್ ಲೈಕ್ ದೇವರಾಯನ ದುರ್ಗ ಬಂದು ನಮ್ಮ ತುಮಕೂರಿಗೆ ಒಂದು ಬ್ರೀದಿಂಗ್ ಸ್ಪೇಸ್ ಅದು. ಸೊ ಅದನ್ನು ಸಂರಕ್ಷಿಸೋ ಅನ್ನೋದು ನಮಗೊಂದು ಭಾರಿ ದಿನಗಳ ಒಂದು ಆಸೆ. ಆಮೇಲೆ ಅದನ್ನು ಮಾಡ್ತಾ ಇದ್ದೀವಿ. ವೈಲ್ಡ್ ಲೈಫ್ ಆಕ್ಟಿವಿಟೀಸಲ್ಲಿ ನಾವು ವಾರ್ಕೋ ಸತತವಾಗಿ ವೈಲ್ಡ್ ಅನಿಮಲ್ ರೆಸ್ಕ್ಯೂ, ರಿಸರ್ಚು ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ಇದು ಪ್ಲಾಸ್ಟಿಕ್ ಡ್ರೈವ್ ಬಂದು ಪ್ರತಿ ವರ್ಷ ಎನ್ವೈರ್ಮೆಂಟಲ್ ಡೇ ವಿಶೇಷವಾಗಿ. ಸೊ ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ June 5th ಇರೋದ್ರಿಂದ, ಈಗ ಸಂಡೇ ಇರ್ತಿದ್ರಿಂದ ಇವತ್ತು ಅದನ್ನು ಆರ್ಗನೈಸ್ ಮಾಡಿದ್ದೀವಿ. ಸೊ ಮೇನ್ ಇರ್ತಕ್ಕಂಥ ಪ್ಲಾಸ್ಟಿಕ್ನ ಕ್ಲೀನ್ ಮಾಡೋ ಅಂಥದ್ದೇ ಮೇನ್ ಮೋಟೋ ಇದು. ಓಕೆ, ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಡಿಫ್ರೆನ್ಸ್ ಅನಿಸ್ತು ನಿಮಗೆ? ಲೈಕ್ ನೀವು ಎಷ್ಟೋ ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಅಲ್ಲ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಯೂತ್ ಪಾರ್ಟಿಸಿಪೇಷನ್ ಈ ಸಲ ಜಾಸ್ತಿ ಇದೆ. ಓಕೆ, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಒಂಚೂರು ಎಲ್ಲ ವರ್ಕ್ ಕ್ಲಾಸ್ ಪೀಪಲ್ ಬಂದಿದ್ರು, IT ಅವರೆಲ್ಲ. ಓಕೆ. ಸೊ ಈ ಸಲ ಯೂತ್ ಜಾಸ್ತಿ ಇದೆ. ಎಲ್ಲ ವೇಸ್ಟ್ ಜಾಸ್ತಿ ಕಲೆಕ್ಟ್ ಆಗಿರುತ್ತೆ ಅಂತ ಹೇಳಿ. ವೇಸ್ಟ್ ಜಾಸ್ತಿ ಕಲೆಕ್ಟ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಇದೆ. ಇನ್ನ ಅದೇ ಎಲ್ಲ ಬರಬೇಕು, ಟ್ರ್ಯಾಕ್ಟರ್ಗಳೆಲ್ಲ ಇನ್ನೂ ಡಂಪ್ ಮಾಡ್ಕೊಂಡು ಬರ್ತಾ ಇದಾವೆ. ಸೊ ಲೆಟ್ಸ್ ಸಿ, ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಇದು ಎಲ್ಲ ಜನಕ್ಕೂ ಒಂದು ರಿಕ್ವೆಸ್ಟು. ಸೊ ಬನ್ನಿ, ದೇವರಾಯನ ದುರ್ಗ ನಿಮ್ಮ ಕಾಡು, ನಿಮ್ಮ ಪ್ರದೇಶ, ಬನ್ನಿ ಮಜಾ ಮಾಡಿ ನೋಡಿ, ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿ. ಆದರೆ ತಂದಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ವಾಪಸ್ ನಿಮ್ಮ ಜೊತೆನೇ ತೊಗೊಂಡೋಗಿ ನಿಮ್ಮ ಸಿಟಿಲಿ ಹಾಕ್ಕೊಳ್ಳಿ. ದಯವಿಟ್ಟು ಕಾಡಲ್ಲಿ ಅದನ್ನು ಬಿಸಾಕ್ಬೇಡಿ. ಆಮೇಲೆ ಸ್ಪೆಷಲಿ ಆ ಬಾಟ್ಲೆಲ್ಲ ಹೊಡಿತೀರಾ, ಅದನ್ನು ದಯವಿಟ್ಟು ಮಾಡಬೇಡಿ. ನಾವು ಅದನ್ನು ಆರ್ಸೋಕ್ಕೂ ಆಗಲ್ಲ, ಬಾಟ್ಲು ಹೊಡೆದಿರೋದು ಪೀಸ್ ಆರ್ಸೋಕ್ಕೂ ಆಗಲ್ಲ. ದಯವಿಟ್ಟು ನೀವು ತಂದಿರೋ ಪ್ಲಾಸ್ಟಿಕ್ಕನ್ನು ನೀವೇ ನಿಮ್ಮ ಸಿಟಿಲಿ ಡಿಸ್ಪೋಸ್ ಮಾಡ್ಕೊಳ್ಳಿ, ನೇಚರನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಮುರಳೀಧರ್ HD. ಓಕೆ ಸರ್, ಸ್ಯಾಟ್ ಗ್ರೂಪಿಂದು ಕ್ರಿಯೇಷನ್ ಯಾಕಾಯಿತು ಆ್ಯಂಡ್ ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಗ್ರೂಪ್? ಸರ್, ಸ್ಯಾಟ್ ಟೀಮು ನಮ್ಮ ಮೈನ್ ಆಗಿ ಟ್ರೆಕ್ಕಿಂಗ್ ಮಾಡೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಆಯಿತು. ಓಕೆ, ಸೊ ಇದರ ಹಿಂದಿನ ಉದ್ದೇಶ ಏನು ಅಂತಂದರೆ ಪರಿಸರದ ಸೌಂದರ್ಯನ ಸವಿಯೋದು ಮತ್ತು ಪರಿಸರಕ್ಕೆ ನಮ್ಮಿಂದ ಏನಾದರೂ ಒಂದು ಸಹಾಯ ಮಾಡೋದು. ಓಕೆ, ಈ ಇವೆಂಟ್ ಬಗ್ಗೆ ನಿಮಗೆ ಇನಿಷಿಯೇಟಿವ್ ಹೆಂಗ್ ಬಂತು, ಈ ಥಾಟ್ ಹೆಂಗ್ ಬಂತು, ಈ ಥರದ್ದು ಮಾಡಬಹುದಲ್ಲ ನಮ್ಮ ತುಮಕೂರಲ್ಲಿ ಅಂತ? ಮೊದಲನೇದಾಗಿ ನಮಗೆ ಕೊರೋನಾ ಟೈಮಲ್ಲಿ ನಮಗೆ ಪಬ್ಲಿಕ್ ಪ್ಲೇಸಸ್ಗಳೆಲ್ಲ ಬಂದಾದವು. ಆದರೆ ಈ ಥರ ಒಂದು ರಿಮೋಟ್ ಏರಿಯಾಸ್ಗಳಲ್ಲಿ ನಮಗೆ ಓಡಾಡೋದಕ್ಕೆ ಅವಕಾಶ ಸಿಕ್ತು. ಅದು ಒಂದು ರೀತಿ ತುಂಬ ಅನುಕೂಲ ಆಯಿತು. ಓಕೆ, ಸೊ ಯಾವಾಗ ನಾವು ರಿಮೋಟ್ ಏರಿಯಾಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮ್ಗೆ ಅವಾಗ ಮಾನಸಿಕವಾಗಿ ತುಂಬ ಉಲ್ಲಾಸ, ಉತ್ಸಾಹ ಸಿಗ್ತಾ. ಅದೇ ಒಂದು ದೊಡ್ಡ ಹಾಬಿಯಾಗಿ 4-5 ಜನ ಟೀಮ್ ಸೇರಿ ಇವತ್ತು ಒಂದು 200 ಜನರ ಟೀಮ್ ಆಗಿ ಟ್ರೆಕ್ಕಿಂಗ್ನೇ ಒಂದು ಹವ್ಯಾಸ ಮಾಡಿಕೊಂಡು ಪ್ರಕೃತಿಗೋಸ್ಕರ ನಾವು. ಓಕೆ ಸರ್, ಈವೆಂಟು ಈ ಸತಿ ಹೇಗೆ ನಡೀತು ಅಂತ ಅನಿಸ್ತು ನಿಮಗೆ? ಈವೆಂಟು ಈ ಸರಿ ಲಾಸ್ಟ್ ಟೈಮ್ಗಿನ ಸ್ವಲ್ಪ ಇಂಪ್ರೂವೈಸ್ಡ್ ಆಗೇ ನಡೆದಿದೆ. ಯಾಕೆಂತಂದ್ರೆ ಲಾಸ್ಟ್ ಟೈಮ್ದು ಸ್ವಲ್ಪ ಏನೇನು ಕರೆಕ್ಷನ್ಸ್ ಇದೆ ಅವನ್ನೆಲ್ಲ ಇವತ್ತು ರೆಕ್ಟಿಫೈ ಮಾಡಿಕೊಂಡು ತುಂಬಾ ಚೆನ್ನಾಗಿ ಆಗಿದೆ. ಇವತ್ತು ಸ್ಟೂಡೆಂಟ್ಸ್ ಆಗ್ಬೋದು, ಲೆಕ್ಚರರ್ಸ್ ಆಗ್ಬೋದು, ಎಲ್ಲಾರನ್ನೂ ರೀಚ್ ಮಾಡಿದೀವಿ. ಓಕೆ, ಸೊ ಆಸ್ ಅ ವಾಲಂಟಿಯರ್, ಆಸ್ ಅ ಟೀಮ್ ನಿಮಗೆ ಹೆಂಗ್ ಅನ್ಸ್ತಿದೆ ಇವೆಂಟ್ ಮಾಡಾದ್ಮೇಲೆ? ಫೀಲ್ ಇವತ್ತು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾವು ಹೊಸ ಫೇಸ್ಗಳನ್ನ ನೋಡಿದ್ವಿ, ಹೊಸ ಸ್ನೇಹಿತರುಗಳನ್ನ ಪರಿಚಯ ಆಯ್ತು. ಅದ್ರ ಜೊತೆ ಅವರು ಮಾಡಿದ ಒಂದು ಕೆಲಸ ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅವರ ತುಂಬಾ ಆಸಕ್ತಿಯಿಂದ ಒಂದು ಸಣ್ಣ ಪೀಸ್ನು ಬಿಡದಲ್ಲೇ ಎತ್ಕೊಂತಾ ಇದ್ರು. ಅದನ್ನ ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ಇದನ್ನ ಇನ್ನ ಹೆಚ್ಚಿನಾಗಿ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಬೆಳೀತಾ ಇದೆ. ಓಕೆ, ಯಾವ ತರದ ಕಸ ಅಥವಾ ಈ ತರದೆಲ್ಲ ವೇಸ್ಟ್ ಸಿಗುತ್ತೆ ಇಲ್ಲಿ ಯೂಶ್ಲಿ ಕಲೆಕ್ಟ್ ಮಾಡಕ್ ಹೋದಾಗ? ಹೌದು, ಇಲ್ಲಿ ಮೇನ್ಲಿ ನಮ್ಗೆ ಜಾಸ್ತಿ ಸಿಗೋದು ವಾಟರ್ ಬಾಟಲ್ಸ್. ವಾಟರ್ ಬಾಟಲ್ಸ್ ಜಾಸ್ತಿ ಸಿಗ್ತಾ ಇದೆ. ಕ್ಯಾಪ್ಸ್ ಎಸ್ಪೆಷಲಿ ಜಾಸ್ತಿ ಸಿಗ್ತಾ ಇದೆ. ಅದಲ್ದಲೆ ನಮ್ಗೆ ಈಗ ಸಣ್ಣ ಪುಟ್ಟ ಈ ಲೇಸು, ಸಮಥಿಂಗ್ ಕುರ್ಕುರೆ, ಆ ಪ್ಲಾಸ್ಟಿಕ್ ಐಟಮ್ಸ್ ತುಂಬಾ ಇದೆ. ಈ ವರ್ಷಕ್ಕೂ ಲಾಸ್ಟ್ ಇಯರ್ಗೂ ನಿಮಗೆ ಏನ್ ಡಿಫ್ರೆನ್ಸ್ ಅನಿಸ್ತು ಪ್ರೋಗ್ರಾಮ್ ಅಲ್ಲಿ? ಈ ವರ್ಷಕ್ಕೆ ನಾವು ಲಾಸ್ಟ್ ಇಯರ್ ಹೋಲಿಸಿದ್ರೆ ನಮ್ಮ ಲಾಸ್ಟ್ ಇಯರ್ದು ನಮ್ಮ ಟೀಮ್ದು ಅವೇರ್ನೆಸ್ ಜಾಸ್ತಿ ಆಗಿದೆ ಅನ್ನಿಸ್ತು. ಯಾಕೆಂತಂದ್ರೆ ಈ ಸರಿ ನೋಡಿ, ಹೋದ್ ಸರಿ ಲಾಸ್ಟ್ ಟೈಮ್ 3-4 ಟ್ರ್ಯಾಕ್ಟರಿ ಆಗಿತ್ತು. ಇವತ್ತು ನಮ್ಗೆ ಇನ್ನ ಒಂದು 6-7 ಟ್ರ್ಯಾಕ್ಟರಿ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಅಟ್ ದ ಸೇಮ್ ಟೈಮ್ ಯು ಮೀನ್ ಟು ಸೇ ಕಸನು ಅಷ್ಟೇ ಜಾಸ್ತಿ ಆಗ್ತಿದೆ? ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಕಲೆಕ್ಟ್ ಮಾಡಿದೀವಿ ಅಂತಾನು ಅನ್ಕೋಬಹುದು. ಯಾಕೆಂತಂದ್ರೆ ನಾವು ಕಲೆಕ್ಟ್ ಮಾಡೋ ಆಸಕ್ತಿ ಮೇಲೆ ನಮ್ಗೆ ಕಸನು ಜಾಸ್ತಿ ಸಿಗುತ್ತೆ. ಕರೆಕ್ಟ್, ಅದು ನಾವು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಈ ಸರಿ ಎಲ್ಲ ಯೂತ್ಸ್ ಜಾಸ್ತಿ ಇದಾರೆ, ಏನೋ ಉತ್ಸಾಹದಿಂದ ಮಾಡಿದ್ದಾರೆ ಅಂತಾನು ತಿಳ್ಕೊಬಹುದು. ಓಕೆ, ನಮ್ ವ್ಯೂಯರ್ಸ್ ಏನ್ ಹೇಳ್ತೀರಾ ಸರ್ ಈ ತರ ಕಸ ಮಾಡೋದ್ರ ಬಗ್ಗೆ, ಅಥವಾ ನಮ್ ದೇವರಾಯನ ದುರ್ಗದ ಬಗ್ಗೆ, ನಮ್ ತುಮಕೂರು ಸಿಟಿ ಬಗ್ಗೆ ಏನಾದ್ರು ಹೇಳ್ತೀರಾ? ವ್ಯೂವರ್ಸ್ಗೆ ನಿಜವಾಗ್ಲೂ ನಾನು ಏನೊಂದು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಪ್ಲಾಸ್ಟಿಕ್ ಬಗ್ಗೆ ನೀವು ಎಷ್ಟೇ ನೀವು ಅವೇರ್ನೆಸ್ ನ ತಿಳ್ಕೊಂಡ್ರೆ ನಿಜವಾಗ್ಲೂ ನಿಮ್ಗೇನು ಅನ್ಸಲ್ಲ. ನೀವು ಒಂದು ಸಾರಿ
ನಮ್ಮಂಥ ಈ ಒಂದು ಟೀಮ್ನ ಜಾಯಿನ್ ಆಗಿ ಒಂದ್ಸರಿ ಕಸನೇ ನೀವು ಅಲ್ಲಿ ಎತ್ತಿರಿ, ಅವಾಗ ನಿಮಗೆ ನಿಜವಾದ ಪ್ಲಾಸ್ಟಿಕ್ನ ಒಂದು ಏನು ಅದರದ್ದು ದುಷ್ಪರಿಣಾಮಗಳಿದೆ ಅದು ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅದು ಎಷ್ಟು ವರ್ಷಗಳಿಂದ ಅಲ್ಲೇ ಬಿದ್ದಿರುತ್ತೆ, ಅದನ್ನ ನೀವು ಕೈಯಿಂದ ಮುಟ್ಟಿ ತೆಗೆದು ಎತ್ತಿದಾಗ ನೆಕ್ಸ್ಟ್ ನೀವು ಪ್ಲಾಸ್ಟಿಕ್ನ ಬಳಸ್ಬೇಕಾದ್ರೆ ಎಚ್ಚರಿಕೆಯನ್ನು 100% ವಹಿಸ್ತೀರಾ. ಹಾಗಾಗಿ ಇಂಥ ಒಂದು ಯಾವುದಾದ್ರೂ ಸಮಾಜಮುಖಿ ತಂಡದೊಂದಿಗೆ ಸೇರಿಕೊಂಡು ದಯವಿಟ್ಟು ಪ್ಲಾಸ್ಟಿಕ್ ಕ್ಲೀನ್ ಡ್ರೈವ್ಗಳಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. Okay, thank you so much, sir. Yeah, we have some SAT volunteers. So ಅವ್ರಿಗೆಲ್ಲ ಕೇಳೋಣ ಇವೆಂಟ್ ಬಗ್ಗೆ. ಸೊ ಹೇಳಿ ಸರ್, ಹೇಳಿ. ಆ್ಯಕ್ಚುಲಿ ಇವಾಗ ನಾವು ಕಸ ಎಲ್ಲ ಆಯ್ದುಬಿಟ್ಟು ಬಂದ್ವಿ. ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ 6-7 ಟ್ಯಾಕ್ಟ್ರಿ, ಅದರಲ್ಲಿ ಬಂದು ಲೋಡು ಪಕ್ಕ ಬಿಯರ್ ಬಾಟಲ್ಸು, ಅದು ಇದು ಎಣ್ಣೆ ಬಾಟಲ್ಸೇ ಆಗಿದೆ. ಸೊ ಅದಕ್ಕೆ ಯಾರಿಗೆ ಆಗಲಿ ನಾವು ಇದೊಂದು ಮಾತು ಹೇಳ್ತೀವಿ, ಕಡಿಮೆ ಕುಡಿದ್ಮೇಲೆ ಡಸ್ಟ್ಬಿನ್ನಲ್ಲೇ ಬಿಸಾಡಿ, ಇಲ್ಲ ಅಂದರೆ ಇಟ್ಕೊಂಡು ಮನೆಗೆ ನಡೀರಿ, ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಪರಿಸರಗಳನ್ನ ಬಂದು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಸೂಪರ್ ಬ್ರೋ. ಪಾರ್ಟಿಸಿಪೆಂಟ್ಸ್ ಹಾಗೂ ವಾಲಂಟಿಯರ್ಸ್ಗೆ ಇವೆಂಟ್ ಬಗ್ಗೆ ಏನು ಅಭಿಪ್ರಾಯ ಇತ್ತು, ಪಾರ್ಟಿಸಿಪೇಟ್ ಮಾಡಿ ಹೆಂಗ್ ಅನಿಸ್ತು, ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿರಬಹುದು. ಇನ್ನೇನು ಎಲ್ಲ ಡಂಪ್ ಒಂದು ಕಡೆ ಮಾಡಾದ್ಮೇಲೆ ವ್ಯಾಲಿಡಿಟ್ರಿಗೆ ಅಂತ ಎಲ್ಲರೂ ಒಂದು ಕಡೆ ಅಕ್ಯುಮುಲೇಟ್ ಆದ್ವಿ. ಸೊ ಗೈಸ್, ಆಸ್ ಯು ಕ್ಯಾನ್ ಸಿ ಎಷ್ಟು ಕಸ ಕಲೆಕ್ಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ಟ್ರ್ಯಾಕ್ಟರ್ ಗಟ್ಲೆ ತುಂಬ್ತಿದ್ದಾರೆ. ಲಿಟ್ರಲಿ ಆಲ್ಮೋಸ್ಟ್ 6 to 7 ಟ್ರ್ಯಾಕ್ಟರ್ಸ್ ಆಗುತ್ತೆ ಅಂತ ಈ ಸತಿ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ ಎಷ್ಟಾಗುತ್ತಂತ. ನಿಮ್ಮ ಕಣ್ಮುಂದೆನೇ ನಿಮಗೆ ತೋರಿಸ್ತೀನಿಲ್ಲ ಅದು. ಸಿ ಆಸ್ ಯು ಕ್ಯಾನ್ ಸಿ ಎಷ್ಟು ವಾಲಂಟಿಯರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಏಜ್ ಬ್ಯಾರಿಯರ್ ಎಲ್ಲ, ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ, ಅಂಕಲ್ ಆಂಟೀಸ್, ಫ್ಯಾಮಿಲಿ ಮೆಂಬರ್ಸ್, ಚಿಕ್ಕ ಮಕ್ಕಳು, ಟೀಚರ್ಸ್, ಪೇರೆಂಟ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಮೋರ್ ದೆನ್ ಪಾರ್ಟಿಸಿಪೇಷನ್, ವಾಟ್ ಐ ಸೇ ಟು ಯು ಗೈಸ್ ಇಸ್, ವೇಸ್ಟ್ ಮಾಡೋದೇ ಯಾಕೆ? ಈ ಥರ ವೇಸ್ಟ್ ಮಾಡೋದ್ರಿಂದ ಲೈಕ್ ವಿ ಡೋಂಟ್ ಗೇನ್ ಎನಿಥಿಂಗ್. ನಮ್ಮ ಎನ್ವಿರಾನ್ಮೆಂಟ್ನ ನಾವೇ ಹಾಳು ಮಾಡ್ತಿದ್ದೀವಿ. ಅದಕ್ಕಿಂತ ನೀವೇನೇ ಚಿಕ್ಕ ಪುಟ್ಟ ತಿಂದರೆ ಅಥವಾ ಎಂಜಾಯ್ ಮಾಡಿದ್ರೆ, ವಾಟ್ ಎವರ್ ಎಂಜಾಯ್ ಮಾಡಿ, ಇಲ್ಲ ಹೇಳ್ತಿಲ್ಲ. ಈ ಥರ ಪ್ಲೇಸಸ್ಸಿಗೆ ಬಂದು ಈ ಥರ ಪ್ಲೇಸಸ್ ಅವಾಗಲೇ ನಮ್ಮ ಟೂರಿಸಮ್ ಡೆವಲಪು ಆಗುತ್ತೆ, ಐ ಅಗ್ರಿ. ಬಟ್ ಈ ಥರ ಗಲೀಜು ವೇಸ್ಟ್ ಎಲ್ಲ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಲೈಕ್ ಎಷ್ಟೇ ಗಲೀಜು ಏನೇ ಇದ್ರೂ you have to bundle it up, take back to your home or put it in public dustbin, guys. This is the humble request from my end, please. Just 2-3 hours ಮಾಡಿದ್ಕೇನೆ ಇಷ್ಟು ವೇಸ್ಟ್ ತೆಗ್ದಿದ್ದೀವಿ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್, ಒಂದು ವಾರ ಮಾಡಿದ್ರೆ ಅಥವಾ ಒಂದು ತಿಂಗಳು ಮಾಡಿದ್ರೆ ಎಷ್ಟು ತೆಗಿಬೋದು ನಾವು. ಸೊ ಆ್ಯಸ್ ಯು ಕ್ಯಾನ್ ಸಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಾದ್ಮೇಲೆ ದೇ ಆರ್ ಜಸ್ಟ್ ಕ್ಲಿಕಿಂಗ್ ಫೋಟೋಸ್ ಇನ್ ಫ್ರಂಟ್ ಆಫ್ ದ ಮೇನ್ ಪೋಸ್ಟರ್. ಈ ಥರ ಬೇರೆ ಬೇರೆ ಕಡೆ ಪಾಯಿಂಟ್ಸಿಗೆಲ್ಲ ಹೋಗಿದ್ರು, ಅಲ್ಲಿಂದ ಬಸ್ಸಲ್ಲಿ ಹೋಗೋದು ಬರೋದು ಮಾಡ್ತಿದ್ದಾರೆ. ಈ ಎನರ್ಜಿ, ಈ ಎಂಥೂಸಿಯಾಸಮ್ ನೋಡಿಕೊಂಡು ನಾನು ಸುಸ್ತಾಗಿದ್ರು ಫುಲ್ ಚಿಯರ್ ಅಪ್ ಆಗಿಬಿಟ್ಟೆ. ತುಂಬ ಟೈಮ್ ಆಗಿದೆ ಎಲ್ಲರಿಗೂ. ಇನ್ನೂ 2 ಟ್ರ್ಯಾಕ್ಟರ್ ಲೋಡ್ ಬರಬೇಕು, ಬಟ್ ಲೇಟ್ ಆಗ್ತಾ ಇದೆ. ಎಲ್ಲರೂ ಸ್ಯಾಟು ಮತ್ತು ವರ್ಕೊಂಡು ಟ್ಯಾಗ್ ಮಾಡಿ, ಸೊ ದಟ್ ಎಲ್ಲರಿಗೂ ಅಟ್ಲೀಸ್ಟ್ ರೀಚ್ ಆಗುತ್ತೆ. ಎಷ್ಟಾದಷ್ಟು ರೀಚ್ ಮಾಡೋಣ, ಓಕೆ ಅಲ್ವಾ? ಥ್ಯಾಂಕ್ ಯು ಆಲ್. ಎಲ್ಲರೂ ಕೈ ಎತ್ತಿದ್ದೀರಾ? Yes. 1, 2, 3. बोलो भारत माता की जय! बोलो भारत माता की जय! बोलो भारत माता की जय! जय आरसीबी जय! So that's how full excitement, full energy ಜೊತೆಗೆ ಈ 3 hours ಕ್ಲೀನಪ್ ಡ್ರೈವ್ ಎಂಡ್ ಆಯಿತು. ಎಸ್, ಸ್ವಲ್ಪ ಲೇಟ್ ಆಯಿತು ಬಸ್ ಬರೋಕ್ಕೆ. ಸೊ ವಾಲಂಟಿಯರ್ಸ್ ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರವ್ರ ಪ್ಲೇಸಸ್ಸಿಗೆ ಹೋಗ್ತೀವಿ. ಬಾಯ್ಸ್ ಹೋಗ್ತಿರೋದು ನೋಡಿ ಗರ್ಲ್ಸು ಕೂಡ ಖುಷಿ ಆಗ್ಬಿಟ್ಟು ನಾವೇನು ಕಮ್ಮಿನ ಅಂತ ಅವರು ಲಾರಿ ಟಿಪ್ಪರಲ್ಲಿ ಹತ್ಕೊಂಡು ಹೋಗ್ತಿದ್ವಿ. ಸೊ ಅವರ್ ಗರ್ಲ್ಸ್ ಆರ್ ಗೆಟ್ಟಿಂಗ್ ರೆಡಿ ಟು ಗೋ ಬ್ಯಾಕ್. There you go. I got my certificate, guys. ಇವೆಂಟ್ ಎಲ್ಲ ಮುಗೀತು.
ಎಲ್ರಿಗೂ ಅವ್ರ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಕ್ತು ಆ್ಯಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ಆಫ್ಟರ್ ಕ್ಲೀನಿಂಗ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕಚಡ ಫ್ರಮ್ ಡಿಡಿ ಹಿಲ್ಸ್. ಸೊ at last what I'm trying to say is please waste management is really important. ಇಲ್ಲಿ ಕಚಡ ಎಲ್ಲ ಎಸಿಬೇಡಿ, ಎಸಿದ್ರೆ ನೀಟಾಗಿ ಹಾಯ್ಕೊಂಡು ಟೇಕ್ ಇಟ್ ಬ್ಯಾಕ್ ಹೋಮ್ ಆ್ಯಂಡ್ ಥ್ರೋ ಇಟ್ ಟು ಪಬ್ಲಿಕ್ ಡಸ್ಟ್ಬಿನ್. ಕೂಲ್, ಬಾಯ್, ಸಿ ಯು ಗೈಸ್ ಇನ್ ನೆಕ್ಸ್ಟ್ ವೀಕ್. ಪಾರ್ಕಿಂಗಿಗೆ ಬಂದೆ, ನಾನು ನನ್ನ ಗಾಡಿ ಎತ್ಕೊಂಡು ಮನೆಗೆ ಹೋಗ್ತೀನಿ. ಐ ಹೋಪ್ ಯು ಗೈಸ್ ಆರ್ ಲೈಕಿಂಗ್ ಇಟ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದ ಸಪೋರ್ಟ್. ಒಂದಿಷ್ಟು ಇಮೇಜಸ್ನ ಕ್ಯಾಪ್ಚರ್ ಮಾಡಿದೆ ಈ ಇವೆಂಟಿಂದು. ಸೊ ಆ ಇವೆಂಟಿನ ಇಮೇಜಸ್ನ ಒಂದೊಂದಾಗಿ ಡಿಸ್ಪ್ಲೇಗೆ ಹಾಕಿದ್ದೀನಿ. ಈ ಇವೆಂಟ್ನ ಆರ್ಗನೈಸ್ ಮಾಡಿರುವ ಸಿದ್ಧಗಂಗಾ ಅಡ್ವೆಂಚರ್ ಟ್ರಕ್ಕಿಂಗ್ ಟ್ರೂಪ್ ಹಾಗೂ ವಾರ್ಕೋ ಇಂಡಿಯಾಗೆ ನನ್ನ ಕಡೆಯಿಂದ ತುಂಬಾನೇ ಆದಂಥ ಹೃದಯಪೂರ್ವಕ ಥ್ಯಾಂಕ್ ಯು. ಸೊ ಇದೇ ಥರ ನಿಮ್ಮ ಇನಿಷಿಯೇಟಿವ್ನ ಮಾಡ್ತೀರಿ, ನಂಗೆ ಅಪ್ರೋಚ್ ಮಾಡಿ, ಡೆಫಿನೆಟ್ಲಿ ನಾನು ಸಪೋರ್ಟ್ ಮಾಡ್ತೀನಿ. June 5th ಬರೀ ಎನ್ವಿರಾನ್ಮೆಂಟ್ ಡೇ ಅಲ್ಲ. Every day should be celebrated as Environment Day. There are 3 things which you need to take care of with respect to plastic. One is reuse the plastic. Another thing is reduce the plastic. And third thing is always recycle the plastic. Ee moor are principles na napka itkondo you need to lead your life. I hope even video mukantara I have reached to people to convey my message. Thank you all.